ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ಸಾಕಷ್ಟು ಪಾರ್ಟ್ಗಳಲ್ಲಿ ಸಿಲಾಗಿಸಮ್ಸನ್ನು ನಿಮಗೆ ಫಾರ್ಮುಲಾ ಬೇಸ್ ಮೇಲೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೆ. ಇವತ್ತು ಪ್ರೀವಿಯಸ್ ಇಯರ್ ಅಂದರೆ IBPS ಕ್ಲರ್ಕ್ ಪ್ರಿಲಿಮ್ಸ್ 2020ಯಲ್ಲಿ ಕೇಳಿರ್ತಕ್ಕಂತಹ ಸಿಲಾಗಿಸಮ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಅದು ಕೂಡ ಲಾಸ್ಟ್ 2 ಇಯರ್ಸ್ ಅಂದರೆ 2020 ಮತ್ತು 2019ನಲ್ಲಿ ಈ ಸಿಲಾಗಿಸಮ್ಸ್ ಕಾನ್ಸೆಪ್ಟ್ ಮೇಲೆ IBPS ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ರು. ಇಲ್ಲಿ ಯಾವುದೇ ರೀತಿಯ ಫಾರ್ಮುಲಾಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಿಲ್ಲ. ಹಾಗಾಗಿ ಯಾರಾದರೂ ಫ್ರೆಶರ್ಸ್ ಇದ್ರೆ ನೀವು ಫಸ್ಟ್ ಸಿಲಾಗಿಸಮ್ಸ್ ಪಾರ್ಟ್ 1, 2, 3, 4, 5 ಏನಿದೆ ಆ ಎಲ್ಲ ಪಾರ್ಟ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಈ ಕ್ಲಾಸನ್ನು ನೀವು ನೋಡಿದ್ದೆ ಆದಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ನಾನಿಲ್ಲಿ ಡೈರೆಕ್ಟ್ ಕ್ವಶನ್ಸನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾವುದೇ ಫಾರ್ಮುಲಾ ಆಗಲಿ ಅಥವಾ ಯಾವುದೇ ಫಾರ್ಮುಲಾಗಳನ್ನು ಇಲ್ಲಿ ಮೆನ್ಷನ್ ಮಾಡೋದಿಲ್ಲ. ಡೈರೆಕ್ಟ್ ಫಾರ್ಮುಲಾ ಬೇಸ್ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದು ಕೂಡ ನಿಮಗೆ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂತಹ ಕ್ವಶನ್ಸ್ ಆಗಿರುತ್ತೆ. ಹಾಗಾದರೆ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ ಸ್ಟೇಟ್ಮೆಂಟ್ಸ್ ಈ ರೀತಿ ಇದೆ. ಆಲ್ ಲ್ಯಾಡರ್ಸ್ ಆರ್, ಅಥವಾ ನಿಮಗೆ 2 ಸ್ಟೇಟ್ಮೆಂಟ್ಸ್ ಆದರೂ ಕೊಡ್ಬೋದು, 3 ಸ್ಟೇಟ್ಮೆಂಟ್ಸ್ ಆದರೂ ಕೊಡ್ಬೋದು. ಪ್ರಿಲಿಮ್ಸಲ್ಲಿ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ. ಆಲ್ ಲ್ಯಾಡರ್ಸ್ ಆರ್ ಸ್ಟೇರ್ಸ್, ಓನ್ಲಿ ಎ ಫ್ಯೂ ಸ್ಟೇರ್ಸ್ ಆರ್ ವೇಸ್, ಆಲ್ ವೇಸ್ ಆರ್ ಇಲವೇಟರ್ಸ್ ಅಂತ ಇದೆ. ನಾನು 3 ಸ್ಟೇಟ್ಮೆಂಟ್ಸ್ ಇದೆ. ಫಸ್ಟ್ ಕನ್ಕ್ಲೂಷನ್ ಅನ್ನ ನೋಡ್ಕೊಳ್ಬೇಕಾಗತ್ತೆ. ಸಾಲ್ವ್ ಮಾಡೋದಕ್ಕೂ ಮೊದಲು ಕನ್ಕ್ಲೂಷನ್ ನೋಡ್ಕೊಳ್ಬೇಕಾಗತ್ತೆ. ನೋ ಇಲವೇಟರ್ಸ್ ಆರ್ ಲ್ಯಾಡರ್ಸ್ ಅಂತ ಹೇಳಿದ್ದಾರೆ, ಸಮ್ ಲ್ಯಾಡರ್ಸ್ ಆರ್ ಇಲವೇಟರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಎರಡು ಕನ್ಕ್ಲೂಷನ್ಗಳಲ್ಲಿ ಸಬ್ಜೆಕ್ಟ್ ಸೇಮ್ ಇದೆ. ಇಲ್ಲಿ ನೋ ಇಲವೇಟರ್ಸ್ ಆರ್ ಲ್ಯಾಡರ್ಸ್, ಸಮ್ ಲ್ಯಾಡರ್ಸ್ ಆರ್ ಇಲವೇಟರ್ಸ್. ಯಾಕಂದ್ರೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಪೀಡ್. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ನೋಡ್ಕೊಳ್ಬೇಕು. ಒಂದು ಸಬ್ಜೆಕ್ಟ್ ಸೇಮ್ ಇದೆ, ಇನ್ನೊಂದು ಪಾಸಿಟಿವ್ ಕನ್ಕ್ಲೂಷನ್ ಇದೆ. ಅಂದ್ರೆ ನೋ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇದು ನಿಮಗೆ ಪಾಸಿಟಿವ್ ಕನ್ಕ್ಲೂಷನ್ ಆಗುತ್ತೆ. ಸಮ್ ಇಂದ ಸ್ಟಾರ್ಟ್ ಆಗಿ ನೋ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ನೆಗೆಟಿವ್ ಕನ್ಕ್ಲೂಷನ್ ಆಗುತ್ತೆ. ಸಮ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಪಾಸಿಟಿವ್ ಕನ್ಕ್ಲೂಷನ್ ಆಗುತ್ತೆ. ನಿಮಗೆ ಐದರ್ ಆರ್ ಕೇಸ್ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ. ಐದರ್ ಆರ್ ಕೇಸಿನ ಕಂಡೀಷನ್ಸ್ ಏನು ಅಂದ್ರೆ ನೋ ಕನ್ಕ್ಲೂಷನ್ ಕೇಸ್ ಬರಬೇಕು, 2 ಕನ್ಕ್ಲೂಷನ್ ರಾಂಗ್ ಆಗಬೇಕು, ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು, ಸಬ್ಜೆಕ್ಟ್ ಸೇಮ್ ಇರಬೇಕು. ಇಲ್ಲೂ ಅಷ್ಟೇ ಲ್ಯಾಡರ್ಸ್ ಆರ್ ಸ್ಟೇರ್ಸ್ ಅಂತ ಇದೆ. ಓನ್ಲಿ ಎ ಫ್ಯೂ, ಈ ಓನ್ಲಿ ಎ ಫ್ಯೂ ಪ್ಲೇಸು ಇದು ಹಿಡನ್ ವರ್ಡ್ಸ್. ಅದನ್ನು ನಾವು ಸಮ್ ಅಂತ ತಗೊಳ್ತೀವಿ. ಅಲ್ಲಿಗೆ ನಿಮಗೆ ಸ್ಟೇರ್ಸ್ ಕ್ಯಾನ್ಸಲ್ ಆದರೆ ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬರುತ್ತೆ. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬಂತು ಅಂದರೆ ನಿಮಗೆ ಐದರ್ ಆರ್ ಕೇಸಲ್ಲಿ ಬರಬೇಕಾಗಿದ್ದು ಅದೇ. ನೋ ಕನ್ಕ್ಲೂಷನ್ ಬಂದಿದೆ ಅಂದರೆ ನೆಕ್ಸ್ಟ್ ನೀವು ಏನೇ ಆ್ಯಡ್ ಮಾಡಿದ್ರು ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್ ಅದು ಕೂಡ ನೋ ಕನ್ಕ್ಲೂಷನ್ನೇ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಓನ್ಲಿ ಎ ಫ್ಯೂ ಅಂತ ಮತ್ತೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಡಿ. ಓನ್ಲಿ ಎ ಫ್ಯೂ ಪ್ಲೇಸಿಗೆ ಸಮ್ ಬರ್ಕೊಳ್ಳಿ. ಈ ಸ್ಟೇರ್ಸ್ ಕ್ಯಾನ್ಸಲ್ ಆಗುತ್ತೆ. ಆಲ್ ಪ್ಲಸ್ ಸಮ್ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗ್ತಾ ಇರೋದ್ರಿಂದ ಆಲ್ ಪ್ಲಸ್ ಸಮ್ ಆಗುತ್ತೆ. ಆಲ್ ಪ್ಲಸ್ ಸಮ್ ಅಂದ್ರೆ ನಿಮಗೆ ನೋ ಕನ್ಕ್ಲೂಷನ್. ಇಲ್ಲಿ ನೋ ಕನ್ಕ್ಲೂಷನ್ ಕೇಸ್ ಬರ್ತಾ ಇದೆ ಅಂದ್ರೆ ನೆಕ್ಸ್ಟ್ ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್. ನೀವು ನೋ ಕನ್ಕ್ಲೂಷನ್ ಬಂದಾಗ ನೆಕ್ಸ್ಟ್ ಅದು ಏನೇ ಆಡ್ ಮಾಡಿದ್ರು ನೆಕ್ಸ್ಟ್ ನೋ ಕನ್ಕ್ಲೂಷನ್ನೇ ಬರುತ್ತೆ. ಹಾಗಾಗಿ ಇಲ್ಲಿ ನೋ ಕನ್ಕ್ಲೂಷನ್ ಬಂದಿದೆ ಅಂದರೆ ಯಾವುದು ಕನ್ಕ್ಲೂಷನ್ ಫಾಲೋ ಆಗಲ್ಲ ಅಂತ ನೀವು ಡಿಸೈಡ್ ಮಾಡ್ತೀರಾ. ಬಟ್ ಚೆಕ್ ಮಾಡಬೇಕಾಗತ್ತೆ ಕನ್ಕ್ಲೂಷನ್. ಯಾಕಂದರೆ ಐದರ್ ಆರ್ ಕೇಸಿನ ಕಂಡೀಷನ್ಸ್ಗಳು ನೆನಪಿರಬೇಕು. ನೋ ಕನ್ಕ್ಲೂಷನ್ ಕೇಸ್ ಬಂದಿರುತ್ತೆ, ನೆಕ್ಸ್ಟು 2 ಕನ್ಕ್ಲೂಷನ್ಗಳು ರಾಂಗ್ ಆಗಿರುತ್ತೆ. ನೋ ಇಲವೇಟರ್ಸ್ ಆರ್ ಲ್ಯಾಡರ್ಸ್, ಆಲ್ ಸಮ್ ಆಲ್ ಇದೆ. ಇಲ್ಲಿ ಎಲ್ಲೂ ಕೂಡ ನೋ ಅಂತುವಂತಹ ಕನ್ಕ್ಲೂಷನ್ ಬರಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ರಾಂಗ್. ಯಾಕಂದರೆ ನೋ ಬರಬೇಕು ಅಂದರೆ ಒಂದು ಆಲ್ ಪ್ಲಸ್ ನೋ ಇದ್ದಾಗ ಮಾತ್ರ ನೋ ಅಂತಕ್ಕಂತಹ ಕನ್ಕ್ಲೂಷನ್ ಬರುತ್ತೆ. ಎಲ್ಲೂ ಕೂಡ ಆಲ್ ಸಮ್ ಆಲ್ ಇದ್ದಾಗ ನೋ ಅನ್ನುವಂತಹ ಕನ್ಕ್ಲೂಷನ್ ಬರಲ್ಲ. ಸಮ್ ಲ್ಯಾಡರ್ಸ್ ಆರ್ ಇಲವೇಟರ್ಸ್ ಅಂತ ಇದೆ. ಲ್ಯಾಡರ್ಸ್ ಮತ್ತೆ ಇಲವೇಟರ್ಸ್ ಇರುವಂಥದ್ದು ಇಲ್ಲಿ. ಅಲ್ಲಿಗೆ ನೀವು ವೇಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸ್ಟ್ರೇಸ್ ಅಂಡ್ ಇಲವೇಟರ್ ಸಿಗುತ್ತೆ. ನೆಕ್ಸ್ಟ್ ಯಾಕಂದ್ರೆ ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ. ಸ್ಟೇರ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಅಂದ್ರೆ ಲ್ಯಾಡರ್ಸ್ ಮತ್ತೆ ವೇಸ್ ನಡುವೆ ಯಾವುದೇ ರೀತಿಯ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಆಗಲ್ಲ. ಲ್ಯಾಡರ್ಸ್ ಅಂಡ್ ವೇಸ್ ಜೊತೆ ಯಾವುದಾದ್ರೂ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಚಾನ್ಸಸ್ ಇದ್ದಿದ್ರೆ ನೀವು ಲ್ಯಾಡರ್ಸ್ ಮತ್ತೆ ವೇಸ್ನ ಅಥವಾ ಕನ್ಕ್ಲೂಷನ್ ಡ್ರಾ ಮಾಡಿ ವೇಸ್ ಕ್ಯಾನ್ಸಲ್ ಮಾಡಿ ಲ್ಯಾಡರ್ಸ್ ಮತ್ತೆ ಇಲವೇಟರ್ಸ್ನ ಚೆಕ್ ಮಾಡ್ಬೋದಿತ್ತು. ಬಟ್ ನಿಮಗೆ ಲ್ಯಾಡರ್ಸ್ ಮತ್ತೆ ವೇಸ್ ನಡುವೆ ಯಾವುದೇ ರೀತಿಯ ಕನ್ಕ್ಲೂಷನ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಆಲ್ ಪ್ಲಸ್ ಸಮ್ ಅನ್ನುವಂಥದ್ದು ನೋ ಕನ್ಕ್ಲೂಷನ್ ಬರುತ್ತೆ. ಹಾಗಾಗಿ ಸೆಕೆಂಡ್ ಕನ್ಕ್ಲೂಷನ್ ಕೂಡ ರಾಂಗ್. ಐದರ್ ಆರ್ ಕೇಸ್ ಪ್ರಕಾರ ನಿಮಗೆ
ಫಸ್ಟ್ ಇರುವಂಥದ್ದು ನೋ ಕನ್ಕ್ಲೂಷನ್ ಕೇಸ್ ಬರುತ್ತೆ. ನೆಕ್ಸ್ಟ್ ಎರಡು ಕನ್ಕ್ಲೂಷನ್ ಅಲ್ಲಿ ಸೇಮ್ ಸಬ್ಜೆಕ್ಟ್ ಇರಬೇಕು, ಎರಡು ಕನ್ಕ್ಲೂಷನ್ ರಾಂಗ್ ಆಗಬೇಕು. ಹೌದು, ಎರಡು ಕನ್ಕ್ಲೂಷನ್ ರಾಂಗ್ ಆಗ್ತಿದೆ. ಸಬ್ಜೆಕ್ಟ್ ಸೇಮ್ ಇದೆಯಾ? ಇಲವೇಟರ್ಸು ಲ್ಯಾಡರ್ಸು ಇಲವೇಟರ್ಸ್. ಹೌದು, ಸಬ್ಜೆಕ್ಟ್ ಸೇಮ್ ಇದೆ. ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇರಬೇಕು, ಇನ್ನೊಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ಸೊ ಫಸ್ಟ್ ಒನ್ ನೋ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅದು ನೆಗೆಟಿವ್ ಕನ್ಕ್ಲೂಷನ್ ಆಗುತ್ತೆ, ಇನ್ನೊಂದು ಸಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ಕನ್ಕ್ಲೂಷನ್ ಆಗುತ್ತೆ. ಸೊ ಎಲ್ಲಾ ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದ್ರೆ ಸೊ ನಿಮ್ಮ ಆನ್ಸರ್ ಆಪ್ಷನ್ ಸಿ, ಐದರ್ ಕನ್ಕ್ಲೂಷನ್ 1 ಆರ್ 2 ಫಾಲೋಸ್ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಕನ್ಕ್ಲೂಷನ್ ಅಥವಾ ಸಬ್ಜೆಕ್ಟ್ ಸೇಮ್ ಇದ್ದಾಗ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕನ್ಕ್ಲೂಷನ್ ಇದ್ದಾಗ, ಸೊ ನಿಮ್ಮ ಯೂಶುವಲ್ ಆಗಿ ಪ್ರಿಲಿಮ್ಸ್ ಅಲ್ಲಿ 5-6 ಕೇಸೇ ಬಂದಿರುತ್ತೆ. ಹಾಗಾಗಿ ಚೆಕ್ ಮಾಡಬೇಕಾದ್ರೆ ನೀವು ಯಾವುದೇ ರೀತಿಯ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಫಸ್ಟ್ ಆಲ್ ಮತ್ತೆ ಸಮ್ ಆ್ಯಡ್ ಮಾಡಿದಾಗ ನೋ ಕನ್ಕ್ಲೂಷನ್ ಬರುತ್ತೆ, ನೋ ಕನ್ಕ್ಲೂಷನ್ಗೆ ಏನೇ ಆ್ಯಡ್ ಮಾಡಿದ್ರು ನೋ ಕನ್ಕ್ಲೂಷನ್ ಬರುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನಾವು 5-6 ಅಂತ ಆನ್ಸರ್ ಮಾಡ್ಬೋದು. ಸೊ ಇದು ನಿಮ್ಮ ಫಸ್ಟ್ ಅಥವಾ ಫಸ್ಟ್ ಸ್ಟೇಟ್ಮೆಂಟ್ ಅಥವಾ ಫಸ್ಟ್ ಕ್ವಶನ್ಸ್ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ಈ ರೀತಿ ಇದೆ, ಎ ಫ್ಯೂ ಕಂಪ್ಯೂಟರ್ಸ್ ಆರ್ ಟೈಪ್ ರೈಟರ್ಸ್. ಅಗೈನ್ ಹಿಡನ್ ವರ್ಡ್ಸ್ ಅನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಿಮಗೆ ಹಿಡನ್ ವರ್ಡ್ಸ್ ಪಾರ್ಟ್ ಅನ್ನ ನೀವು ಚೆನ್ನಾಗಿ ನೋಡಿ ಅಥವಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಅಥವಾ ಹಿಡನ್ ವರ್ಡ್ಸ್ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಎ ಫ್ಯೂ ಕಂಪ್ಯೂಟರ್ಸ್ ಆರ್ ಟೈಪ್ ರೈಟರ್ಸ್, ಓನ್ಲಿ ಎ ಫ್ಯೂ ಟೈಪ್ ರೈಟರ್ಸ್ ಆರ್ ಲ್ಯಾಪ್ಟಾಪ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎ ಫಿ ಅಂದ್ರೂ ಕೂಡ ನಿಮಗೆ ಸಮ್ ಅಂತಕ್ಕಂತಹ ಹಿಡನ್ ವರ್ಡ್ಸ್ ಬರುತ್ತೆ. ಓನ್ಲಿ ಎ ಫಿ ಅಂದ್ರೂ ಕೂಡ ಸಮ್ ಅಂತಕ್ಕಂತಹ ಹಿಡನ್ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಎ ಫಿ ಅಂದ್ರೆ ಆ ಪ್ಲೇಸಿಗೆ ಸಮ್ ಅಂತ ಬರ್ಕೊಳ್ತೀವಿ. ಸಮ್ ಕಂಪ್ಯೂಟರ್ಸ್ ಆರ್ ಟೈಪ್ ರೈಟರ್ಸ್, ಸಮ್ ಟೈಪ್ ರೈಟರ್ಸ್ ಆರ್ ಲ್ಯಾಪ್ಟಾಪ್ಸ್. ಸೊ ನಮಗೆ ಫಾರ್ಮುಲಾ ಪ್ರಕಾರ ಗೊತ್ತಿದೆ. ನೀವಿಲ್ಲಿ ಟೈಪ್ ರೈಟರ್ಸ್ ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸಮ್ ಪ್ಲಸ್ ಸಮ್ ಯಾವತ್ತೂ ಕೂಡ ನೋ ಕನ್ಕ್ಲೂಷನ್ ಆಗುತ್ತೆ. ಸೊ ಸಮ್ ಪ್ಲಸ್ ಸಮ್ ಅನ್ನುವಂಥದ್ದು ಯಾವತ್ತೂ ಕೂಡ ನೋ ಕನ್ಕ್ಲೂಷನ್ ಆಗುತ್ತೆ. ನೋ ಕನ್ಕ್ಲೂಷನ್ ಬಂದಾಗ ನಿಮಗೆ ಕನ್ಕ್ಲೂಷನ್ ಅಲ್ಲಿ ಯಾವುದೇ ಪಾಸಿಬಿಲಿಟಿ ಕೊಟ್ಟರು ಕೂಡ ಅದು ಕರೆಕ್ಟ್ ಆಗುತ್ತೆ. ಸೊ ನೋ ಕನ್ಕ್ಲೂಷನ್ ಕೇಸ್ ಬಂದಾಗ ಎನಿ ಪಾಸಿಬಿಲಿಟಿ ಅಂತ ನಾವು ಹೇಳ್ತೀವಿ. ಎನಿ ಪಾಸಿಬಿಲಿಟಿ, ಯಾವುದೇ ಪಾಸಿಬಿಲಿಟಿ ಕೊಟ್ಟರು ಕೂಡ ಕರೆಕ್ಟೇ. ಸೊ ಚೆಕ್ ಮಾಡೋದಾದ್ರೆ ಆಲ್ ಲ್ಯಾಪ್ಟಾಪ್ಸ್ ಬೀಯಿಂಗ್ ಟೈಪ್ ರೈಟರ್ಸ್ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಲ್ಯಾಪ್ಟಾಪ್ ಮತ್ತೆ ಟೈಪ್ ರೈಟರ್ಸ್ ನಡುವೆ ರಿಲೇಶನ್ಶಿಪ್ ಕೊಟ್ಟಿದ್ದಾರೆ. ಸೊ ಲ್ಯಾಪ್ಟಾಪ್ ಇರುವಂಥದ್ದು ಟೈಪ್ ರೈಟರ್ಸ್ ಆಗುವಂತಹ ಚಾನ್ಸಸ್ ಇದೆ. ನೆಕ್ಸ್ಟ್ ಕಂಪ್ಯೂಟರ್ ಬೀಯಿಂಗ್ ಲ್ಯಾಪ್ಟಾಪ್ ಈಸ್ ಎ ಪಾಸಿಬಿಲಿಟಿ, ಯಾಕಂದ್ರೆ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ನಡುವೆ ರಿಲೇಶನ್ಶಿಪ್ ಹೇಳಿರೋದು. ಸೊ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಬಂದಿದೆ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟಿನ ಎಲಿಮೆಂಟ್ ಮತ್ತೆ ಸೆಕೆಂಡ್ ಸ್ಟೇಟ್ಮೆಂಟ್ ಎಲಿಮೆಂಟ್ ನಡುವೆ ಪಾಸಿಬಿಲಿಟಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದಂತೂ 100% ಆಗುತ್ತೆ. ನೆಕ್ಸ್ಟ್ ಆಲ್ ಲ್ಯಾಪ್ಟಾಪ್ ಬೀಯಿಂಗ್ ಟೈಪ್ ರೈಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಮ್ ಟೈಪ್ ರೈಟರ್ಸ್ ಆರ್ ಲ್ಯಾಪ್ಟಾಪ್ ಇರೋದು, ಆಲ್ ಲ್ಯಾಪ್ಟಾಪ್ ಬೀಯಿಂಗ್ ಟೈಪ್ ರೈಟರ್ಸ್ ಈಸ್ ಎ ಪಾಸಿಬಿಲಿಟಿ. ಯಾಕಂದ್ರೆ ನಿಮ್ಮ ಪಾಸಿಬಿಲಿಟಿ ಕೇಸಲ್ಲಿ ಸಮ್ ಟೈಪ್ ರೈಟರ್ಸ್ ಆರ್ ಲ್ಯಾಪ್ಟಾಪ್ಸ್ ಅಂತ ಹೇಳಿದ್ದಾರೆ. ಪಾಸಿಬಿಲಿಟಿ ಕೇಸಲ್ಲಿ ಇದನ್ನ ನಾವು ರೈಟ್ ಸೈಡ್ ಇಂದ ಕನ್ಕ್ಲೂಷನ್ ಡ್ರಾ ಮಾಡೋದಾದ್ರೆ ಸಮ್ ಇರೋದು ಆಲ್ ಆಗುತ್ತೆ. ಆಲ್ ಲ್ಯಾಪ್ಟಾಪ್ಸ್ ಬೀಯಿಂಗ್ ಟೈಪ್ ರೈಟರ್ಸ್ ಈಸ್ ಎ ಪಾಸಿಬಿಲಿಟಿ. ಆಲ್ ಲ್ಯಾಪ್ಟಾಪ್ಸ್ ಬೀಯಿಂಗ್ ಟೈಪ್ ರೈಟರ್ಸ್ ಈಸ್ ಎ ಪಾಸಿಬಿಲಿಟಿ. ಇಲ್ಲೂ ಕೂಡ ಅದೇ ಇರೋದು. ಹಾಗಾಗಿ ಎರಡು ಕನ್ಕ್ಲೂಷನ್ಗಳು ಕರೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ನಿಮ್ಮ ಆನ್ಸರು ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್, ಅಂದ್ರೆ ಆಪ್ಷನ್ ಇ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಅಂದ್ರೆ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ನಿಮಗೆ ಫಾರ್ಮುಲಾಗಳು ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಫಾರ್ಮುಲಾಗಳು ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಇಲ್ಲಿ ಸ್ಪೀಡ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು, ಅಥವಾ ಎಕ್ಸಾಮ್ ಅಲ್ಲಿ ಸ್ಪೀಡ್ ಆಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲೂ ಅಷ್ಟೇ ಫ್ಯೂ ಟ್ರೆಕ್ಸ್ ಆರ್ ಪೇಪರ್ಸ್, ಆಲ್ ಪೇಪರ್ಸ್ ಆರ್ ಮ್ಯಾಗಝಿನ್ಸ್ ಅಂತ ಇದೆ. ಸೊ ಫೀವ್ ಅಂದ್ರೆ ಮತ್ತೆ ಅಲ್ಲಿ ಸಮ್ ಅಂತಕ್ಕಂತಹ ಹಿಡನ್ ವರ್ಡ್ಸ್ ಅನ್ನ ನಾವು ಯೂಸ್ ಮಾಡ್ಬೋದು. ಫೀವ್ ಅಂತ ಹೇಳಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಸಮ್ ಆಗತ್ತೆ. ಸೊ ಸಮ್ ಟ್ರಕ್ಸ್ ಆರ್ ಪೇಪರ್ಸ್, ಆಲ್ ಪೇಪರ್ಸ್ ಆರ್ ಮ್ಯಾಗಝಿನ್ಸ್ ಅಂತ ಹೇಳಿದ್ದಾರೆ. ಸೊ ಪೇಪರ್ಸು ಕ್ಯಾನ್ಸಲ್ ಮಾಡ್ಬೋದು ನಾನು. ಸೊ ಅಲ್ಲಿಗೆ ಏನೇ ಕನ್ಕ್ಲೂಷನ್ ಡ್ರಾ ಮಾಡೋದಿದ್ರು ಟ್ರಕ್ ಮತ್ತೆ ಮ್ಯಾಗಝಿನ್ ನಡುವೆ ನಾನು ಕನ್ಕ್ಲೂಷನ್ ಅನ್ನ ಡ್ರಾ ಮಾಡಬೇಕಾಗತ್ತೆ. ಸಮ್ ಪ್ಲಸ್ ಆಲ್ ಆಗತ್ತೆ ಇಲ್ಲಿ. ಸೊ ಸಮ್ ಪ್ಲಸ್ ಆಲ್ ಗೊತ್ತಿದೆ ನಿಮಗೆ, ಸಮ್ಮಿಗೆ ಆಲ್ ಆ್ಯಡ್ ಮಾಡಿದ್ರೆ ಸಮ್ಮೆ ಆಗತ್ತೆ. ಆಲ್ ಪ್ಲಸ್ ಸಮ್ ಆದ್ರೆ ನೋ ಕನ್ಕ್ಲೂಷನ್, ಸಮ್ ಪ್ಲಸ್ ಆಲ್ ಆದ್ರೆ ಸಮ್. ಯಾಕಂದ್ರೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರೋದ್ರಿಂದ ಅಪ್ವರ್ಡ್ ಟು ಡೌನ್ವರ್ಡ್ ಮೂವ್ ಆಗ್ತೀರಾ. ಹಾಗಾಗಿ ಸಮ್ ಪ್ಲಸ್ ಆಲ್ ಸಮ್ಮೆ ಆಗತ್ತೆ.
ಸಮ್ ಟ್ರಕ್ಸ್ ಆರ್ ಮ್ಯಾಗ್ಝಿನ್ ಅಥವಾ ಸಮ್ ಮ್ಯಾಗ್ಝಿನ್ ಆರ್ ಟ್ರಕ್ಸ್ ಯಾವ್ದಿದ್ರು ಕರೆಕ್ಟೇ. ಸಮ್ ಟ್ರಕ್ಸ್ ಆರ್ ಡೆಫಿನೆಟ್ಲಿ ನಾಟ್ ಮ್ಯಾಗ್ಝಿನ್ ಅಂತ ಇದೆ. ಸೊ ಇದು ನಿಮಗೆ ನೆಗ್ಲಿಜಬಲ್ ವರ್ಡ್. ಡೆಫಿನೆಟ್ಲಿ, ಅಟ್ ಲೀಸ್ಟ್ ಅಂತ ವರ್ಡ್ಗಳನ್ನ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ, ಕನ್ಕ್ಲೂಷನ್ಗಳಲ್ಲಿ. ಅಟ್ ಲೀಸ್ಟ್ ಆಗಿರ್ಬೋದು ಅಥವಾ ಡೆಫಿನೆಟ್ಲಿ ಆಗಿರ್ಬೋದು ಅಂತಕ್ಕಂತಹ ವರ್ಡ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನ ನೀವು ಸ್ಕಿಪ್ ಮಾಡಬೇಕಾಗತ್ತೆ ಅಥವಾ ಅದು ನೆಗ್ಲಿಜಬಲ್ ವರ್ಡ್ ಆಗಿರುತ್ತೆ. ಅಟ್ ಲೀಸ್ಟ್ ಮತ್ತೆ ಡೆಫಿನೆಟ್ಲಿ, ಇಲ್ಲೂ ಕೂಡ ಡೆಫಿನೆಟ್ಲಿ ಅಂತಕ್ಕಂತಹ ವರ್ಡನ್ನ ನಾನು ಸ್ಕಿಪ್ ಮಾಡ್ತೀನಿ ಅಥವಾ ನೆಗ್ಲಿಜಬಲ್ ವರ್ಡ್ ಅದು. ಸಮ್ ಟ್ರಕ್ಸ್ ಆರ್ ನಾಟ್ ಮ್ಯಾಗ್ಝಿನ್ ಅಂತ ಹೇಳ್ತಾರೆ. ಸೊ ಸಮ್ ಮತ್ತೆ ಆಲ್ ಬಂದಾಗ ಎಲ್ಲೂ ಕೂಡ ಸಮ್ ನಾಟ್ ಅಂತಕ್ಕಂತಹ ಕನ್ಕ್ಲೂಷನ್ ಆಗಲಿ ಅಥವಾ ನೆಗೆಟಿವ್ ಕನ್ಕ್ಲೂಷನ್ ಆಗಲಿ ಬರೋದಿಲ್ಲ. ಸಮ್ ನಾಟ್ ಬರಬೇಕು ಅಂದ್ರೆ ನಿಮಗೆ ಒಂದು ಸಮ್ ಪ್ಲಸ್ ನೋ ಬಂದಿರಬೇಕು. ಸೊ ಇಲ್ಲಿ ಬಂದಿರೋದು ಸಮ್ ಪ್ಲಸ್ ಆಲ್, ಅಥವಾ ಸಮ್ ಪ್ಲಸ್ ನೋ ಅಥವಾ ನೋ ಪ್ಲಸ್ ಸಮ್ ಬಂದ್ರೆ ಅಥವಾ ನೋ ಪ್ಲಸ್ ಆಲ್ ಬಂದಾಗ ನಿಮಗೆ ಸಮ್ ನಾಟ್ ಅಂತಕ್ಕಂತಹ ಅಥವಾ ನೆಗೆಟಿವ್ ಕನ್ಕ್ಲೂಷನ್ ಬರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಕನ್ಕ್ಲೂಷನ್ ಬರೋದಿಲ್ಲ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ 100% ರಾಂಗ್ ಆಗಿರುತ್ತೆ. ಯಾಕಂದ್ರೆ ಸಮ್ ನಾಟ್ ಅಂತಕ್ಕಂತಹ ರಿಲೇಶನ್ಶಿಪ್ ಸಮ್ ಮತ್ತೆ ಆಲ್ ನಡುವೆ ಬರಲ್ಲ. ನೆಕ್ಸ್ಟ್ ಸಮ್ ಮ್ಯಾಗ್ಝಿನ್ ಆರ್ ಟ್ರಕ್ಸ್ ಅಂತ ಇದೆ. ಸೊ ಇಲ್ಲಿ ಪೇಪರ್ ಕ್ಯಾನ್ಸಲ್ ಮಾಡಿದ್ರಿ, ಸಮ್ ಪ್ಲಸ್ ಆಲ್ ಸಮ್ ಆಯ್ತು. ಸಮ್ ಟ್ರಕ್ಸ್ ಆರ್ ಮ್ಯಾಗ್ಝಿನ್ ಅಂತ ಇದ್ರು ಕರೆಕ್ಟೇ, ಸಮ್ ಮ್ಯಾಗ್ಝಿನ್ ಆರ್ ಟ್ರಕ್ಸ್ ಅಂತ ಇದ್ರು ಕರೆಕ್ಟೇ. ಯಾವ್ದಿದ್ರು ಕರೆಕ್ಟ್. ಸಮ್ ಅನ್ನೋದು ಡಬಲ್ ಇಂಪ್ಲಾಯ್ಸ್, ಸಮ್ ಮ್ಯಾಗ್ಝಿನ್ಸ್ ಆರ್ ಟ್ರಕ್ಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದ್ರೆ ಆಪ್ಷನ್ ಬಿ ಓನ್ಲಿ ಸೆಕೆಂಡ್ ಒನ್ ಫಾಲೋಸ್. ಫಸ್ಟ್ ಒನ್ ರಾಂಗ್ ಆಗುತ್ತೆ, ಸೆಕೆಂಡ್ ಕನ್ಕ್ಲೂಷನ್ ಟ್ರೂ ಆಗುತ್ತೆ. ಸೊ ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಒನ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. 2020 ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ 3 ಕ್ವಶನ್ಸ್ ಅನ್ನ ಕೇಳಿದ್ರು. ಅದೇ ರೀತಿ ನೆಕ್ಸ್ಟ್ 2019 ಅಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇದು ನೆಕ್ಸ್ಟ್ ನಿಮಗೆ 2019 ಅಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್. ಇಲ್ಲೂ ಅಷ್ಟೇ ಓನ್ಲಿ ಎ ಫ್ಯೂ ಅಗೈನ್ ಹಿಡನ್ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಈ ಓನ್ಲಿ ಎ ಫ್ಯೂ ಪ್ಲೇಸಿಗೆ ನೀವು ಸಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಓನ್ಲಿ ಎ ಫ್ಯೂ ಪ್ಲೇಸ್ ಅಲ್ಲಿ ನಾನು ಸಮ್ ಅಂತ ಬರಿತೀನಿ. ಸಮ್ ಹೌಸ್ ಈಸ್ ಪಿಕ್ನಿಕ್, ನೋ ಪಿಕ್ನಿಕ್ ಈಸ್ ಮೈಸ್ಟ್ರಿ, ಆಲ್ ಮೈಸ್ಟ್ರಿ ಈಸ್ ರಿಯಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ಕನ್ಕ್ಲೂಷನ್ಗಳಿದೆ. ಒಂದು ಸಮ್ ಮೈಸ್ಟ್ರಿ ಆರ್ ನಾಟ್ ಪಿಕ್ನಿಕ್, ಆಲ್ ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ ಅಂತ ಕೇಳಿದ್ದಾರೆ. ಸೊ ಸಮ್ ಮೈಸ್ಟ್ರಿ ಆರ್ ನಾಟ್ ಪಿಕ್ನಿಕ್ ಅಂತ ಇದೆ. ಯಾಕಂದ್ರೆ ಮೈಸ್ಟ್ರಿ ಮತ್ತೆ ಪಿಕ್ನಿಕ್ ನಡುವೆ ನೀವು ಸಮ್ ನಾಟ್ ಅಂತಕ್ಕಂತಹ ರಿಲೇಶನ್ಶಿಪ್ ಬೇಕು. ಸಮ್ ಪ್ಲಸ್ ನೋ ಸಮ್ ಆಗತ್ತೆ. ಬಟ್ ಇಲ್ಲಿ 2 ಪಿಕ್ನಿಕ್ ಕ್ಯಾನ್ಸಲ್ ಮಾಡ್ತೀರಾ. ಸೊ ಪಿಕ್ನಿಕ್ ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಸಮ್ ಪ್ಲಸ್ ನೋ ಸಮ್ ನಾಟ್ ಆಗಿರುತ್ತೆ. ಪಿಕ್ನಿಕ್ ಕ್ಯಾನ್ಸಲ್ ಮಾಡಿದ್ರೆ ಸಮ್ ಪ್ಲಸ್ ನೋ ಸಮ್ ನಾಟ್ ಆಗುತ್ತೆ. ಇದು ಸಮ್ ಪ್ಲಸ್ ನೋ ಸಮ್ ನಾಟ್ ಆಗುತ್ತೆ. ಸೊ ಸಮ್ ನಾಟ್ ಆದಾಗ ನಿಮಗೆ ಸಮ್ ಪ್ಲಸ್ ನೋ ಸಮ್ ನಾಟ್ ಆಯ್ತು ಅಂದ್ರೆ ಸಮ್ ಹೋಮ್ ಆರ್ ನಾಟ್ ಮೈಸ್ಟ್ರಿ ಅನ್ನೋದು ಕರೆಕ್ಟು. ಬಟ್ ಇಲ್ಲಿ ಎಲ್ಲೂ ಕೂಡ ಇಲ್ಲ ನಿಮಗೆ ಸಮ್ ಹೋಮ್ ಆರ್ ನಾಟ್ ಮೈಸ್ಟ್ರಿ ಅಂತ. ಸೊ ಇರೋದು ಮೈಸ್ಟ್ರಿ ಆರ್ ನಾಟ್ ಪಿಕ್ನಿಕ್ ಒಂದು, ಇನ್ನೊಂದು ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ. ಸಮ್ ಹೋಮ್ ಈಸ್ ಪಿಕ್ನಿಕ್ ಇರೋದು. ಯಾವುದೇ ಕಾರಣಕ್ಕೂ ನಿಮಗೆ ಆಲ್ ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಓನ್ಲಿ ಎ ಫ್ಯೂ ಇರೋದು. ಸೊ ಓನ್ಲಿ ಎ ಫ್ಯೂ ಅಂತಕ್ಕಂತಹ ಹಿಡನ್ ವರ್ಡ್ಸ್ ನ ನಾವು 2 ರೀತಿ ಕನ್ಸಿಡರೇಷನ್ ಮಾಡ್ತೀವಿ. ಸಮ್ ನಾಟ್ ಕೂಡ ಹೌದು, ಸಮ್ ಕೂಡ ಹೌದು. ಎ ಫ್ಯೂ ಅಂದ್ರೆ ಸಮ್ ಮಾತ್ರ ಕನ್ಸಿಡರೇಷನ್ಗೆ ಬರುತ್ತೆ. ಅದೇ ನಿಮಗೆ ಏನಾದರೂ ಓನ್ಲಿ ಎ ಫ್ಯೂ ಅಂತ ಕೊಟ್ಟಿದ್ರೆ ಇಲ್ಲಿ 2 ಕನ್ಸಿಡರೇಷನ್ ಬರುತ್ತೆ. ಸಮ್ ನಾಟ್ ಮತ್ತೆ ಸಮ್ 2 ರೀತಿ ಕನ್ಸಿಡರೇಷನ್ ಮಾಡ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೆಕೆಂಡ್ ಕನ್ಕ್ಲೂಷನ್ ಆಲ್ ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ ಆಗಲ್ಲ. ಇಲ್ಲೇನಾದ್ರೂ ನಿಮಗೆ ಎ ಫ್ಯೂ ಹೋಮ್ ಈಸ್ ಪಿಕ್ನಿಕ್ ಕೊಟ್ಟು ಓನ್ಲಿ ಅಂತಕ್ಕಂತಹ ವರ್ಡ್ ಕೊಡದೇ ಇದ್ದಿದ್ರೆ ಸೆಕೆಂಡ್ ಕನ್ಕ್ಲೂಷನ್ ಕೂಡ ಟ್ರೂ ಆಗ್ತಾ ಇತ್ತು. ಬಟ್ ಸೆಕೆಂಡ್ ಕನ್ಕ್ಲೂಷನ್ ಟ್ರೂ ಆಗಲ್ಲ. ಯಾಕಂದ್ರೆ ಓನ್ಲಿ ಎ ಫ್ಯೂ ಇರೋದ್ರಿಂದ ಸಮ್ ನಾಟ್ ಆರ್ ಸಮ್ 2 ಕನ್ಸಿಡರ್ ಮಾಡಬೇಕಾಗತ್ತೆ ನಾವು. ಅದೇ ಎ ಫ್ಯೂ ಇದ್ರೆ ಸಮ್ ಮಾತ್ರ. ಸೊ ಸಮ್ ಹೋಮ್ ಈಸ್ ಪಿಕ್ನಿಕ್ ಇರೋದು, ಆಲ್ ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ ಮಾಡ್ಬೋದು. ಸೊ ಅಲ್ಲಿಗೆ ಸೆಕೆಂಡ್ ಒನ್ ಕನ್ಕ್ಲೂಷನ್ ಅಂತೂ ಆಗಲ್ಲ ನಿಮಗೆ. ನೆಕ್ಸ್ಟ್ ಫಸ್ಟ್ ಒನ್ ಅನ್ನ ಚೆಕ್ ಮಾಡೋದಾದ್ರೆ, ಸೊ ಯಾಕಂದ್ರೆ ಫಸ್ಟ್ ಒನ್ ಸಮ್ ನಾಟ್ ಅಲ್ಲಿ ಇದೆ, ಸೆಕೆಂಡ್ ಒನ್ ಪಾಸಿಬಿಲಿಟಿ ಇತ್ತು, ಇದಂತೂ ಆಗಲ್ಲ. ನೆಕ್ಸ್ಟ್ ಸಮ್ ಮೈಸ್ಟ್ರಿ ಆರ್ ನಾಟ್ ಪಿಕ್ನಿಕ್ ಅಂತ ಹೇಳಿದ್ದಾರೆ. ಸೊ ಸಮ್ ಮೈಸ್ಟ್ರಿ ಆರ್ ನಾಟ್ ಪಿಕ್ನಿಕ್ ಅಂದ್ರೆ ನಿಮಗೆ ಇಲ್ಲಿ ಮೈಸ್ಟ್ರಿ ಮತ್ತೆ ಪಿಕ್ನಿಕ್ ನಡುವೆ ಡೈರೆಕ್ಟ್ ರಿಲೇಶನ್ಶಿಪ್ ಎಲ್ಲೂ ಕೂಡ
ಕ್ವಶನ್ ಅಲ್ಲಿ ಡೈರೆಕ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಬಿಟ್ರೆ ಬೇರೆ ಎಲ್ಲೂ ಕೂಡ ಕ್ಯಾನ್ಸಲೇಷನ್ ಸಿಗಲ್ಲ. ಯಾಕಂದ್ರೆ ಮೈಸ್ಟ್ರಿನೇ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ, ಪಿಕ್ನಿಕ್ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಎಲ್ಲೂ ಕೂಡ ರಿಯಲ್ ಆಗ್ಲಿ ಹೋಮ್ ಆಗ್ಲಿ ಕ್ಯಾನ್ಸಲೇಷನ್ ಸಿಗಲ್ಲ. ಮೈಸ್ಟ್ರಿ ಕ್ಯಾನ್ಸಲ್ ಮಾಡೋದ್ರಿಂದ ಕನ್ಕ್ಲೂಷನ್ ಕೊಟ್ಟಿರೋದೇ ಮೈಸ್ಟ್ರಿ ಬೇಸ್ ಮೇಲೆ, ಮತ್ತೆ ಮೈಸ್ಟ್ರಿ ಕ್ಯಾನ್ಸಲ್ ಮಾಡ್ಲಿಕ್ಕಾಗಲ್ಲ. ಸಮ್ ಮೈಸ್ಟರಿ ಆರ್ ನಾಟ್ ಪಿಕ್ನಿಕ್ ಅಂತ ಹೇಳಿದ್ದಾರೆ. ಅಂದ್ರೆ ನೋ ಪಿಕ್ನಿಕ್ ಈಸ್ ಮೈಸ್ಟ್ರಿ ಇರುವಂತದ್ದನ್ನ ಇಂಡೈರೆಕ್ಟ್ ಸ್ಟೇಟ್ಮೆಂಟ್, ಅಥವಾ ನೋ ಪಿಕ್ನಿಕ್ ಈಸ್ ಮೈಸ್ಟ್ರಿ ಇರೋದನ್ನ ನಾವು ಸಮ್ ಪಿಕ್ನಿಕ್ ಆರ್ ನಾಟ್ ಮೈಸ್ಟರಿ ಅಂತ ಕನ್ಸಿಡರ್ ಮಾಡ್ಬೋದು. ಅಥವಾ ಸೊ ನೋ ಪಿಕ್ನಿಕ್ ಈಸ್ ಮೈಸ್ಟ್ರಿ ಇರೋದು ನೋ ಅನ್ನೋದು ಡಬಲ್ ಎಂಪ್ಲಾಯ್ಸ್ ಆಗುತ್ತೆ, ನೋ ಮೈಸ್ಟರಿ ಈಸ್ ಪಿಕ್ನಿಕ್ ಅಂತ ಇದ್ರು ಕರೆಕ್ಟೇ, ಇದು ಕೂಡ ರೈಟೇ. ಯಾಕಂದ್ರೆ ನೋ ಪಿಕ್ನಿಕ್ ಈಸ್ ಮೈಸ್ಟ್ರಿ, ನೋ ಮೈಸ್ಟ್ರಿ ಈಸ್ ಪಿಕ್ನಿಕ್. ಸೊ ಇದರ ಇಂಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ ಇದರ ನೆಗೆಟಿವ್ ಸ್ಟೇಟ್ಮೆಂಟಿಗೆ ಕನ್ವರ್ಟ್ ಮಾಡಿದ್ರೆ ನೋ ಮೈಸ್ಟ್ರಿ ಈಸ್ ಪಿಕ್ನಿಕ್ ಅನ್ನೋದು ನೆಗೆಟಿವ್. ಇದರ ನೆಗೆಟಿವ್ ರಿಲೇಶನ್ಶಿಪ್ ಹೇಳಿದ್ರೆ ಸಮ್ ಮೈಸ್ಟ್ರಿ ಈಸ್ ನಾಟ್ ಪಿಕ್ನಿಕ್ ಅಂತ ಹೇಳ್ತೀವಿ, ಸಮ್ ಮೈಸ್ಟ್ರಿ ಆರ್ ನಾಟ್ ಪಿಕ್ನಿಕ್, ಅಲ್ಲೂ ಕೂಡ ಅದೇ ಇರೋದು. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ಫಾಲೋ ಆಗುತ್ತೆ, ಸೆಕೆಂಡ್ ಒನ್ ಫಾಲೋ ಆಗಲ್ಲ. ನಿಮ್ಮ ಆನ್ಸರು ಆಪ್ಷನ್ ಎ, ಓನ್ಲಿ ಒನ್ ಫಾಲೋಸ್. ಯಾಕಂದ್ರೆ ನೀವು ಫಾರ್ಮುಲಾಸ್ಗಳು ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾನು ಫಾರ್ಮುಲಾ ಇಲ್ಲಿ ಬರೆಯೋದಿಲ್ಲ ಅಥವಾ ಇನ್ ಡೀಟೇಲ್ ಆಗಿ ಆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋದಿಲ್ಲ. ಜಸ್ಟ್ ಕ್ವಶನ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಆಲ್ರೆಡಿ ಸಿಲಾಗಿಸಮ್ಸ್ನ ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡಬೇಕು ಅಥವಾ ಆ ಫಾರ್ಮುಲಾ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ಆ ಪಾರ್ಟ್ಗಳನ್ನು ನೀವು ಚೆನ್ನಾಗಿ ವಾಚ್ ಮಾಡಿದ್ದೆ ಅದಲ್ಲಿ, ಅಥವಾ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ರೆ ನೀವು ಇಲ್ಲಿ ಈಸಿಯಾಗಿ ಕ್ವಶನ್ಸನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಹಿಡನ್ ವರ್ಡ್ಸ್ಗಳು ಕೊಟ್ಟಾಗ ತುಂಬಾ ಕೇರ್ಫುಲ್ ಆಗಿರಿ. ಓನ್ಲಿ ಎ ಫ್ಯೂ ಬೇರೆ. ಸಾಕಷ್ಟು ಆಸ್ಪಿರೆಂಟ್ಸ್ಗಳು ಇಲ್ಲಿ ಏನ್ ಮಾಡ್ತೀರಾ, ಆಲ್ ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ, ಇದು ಟ್ರೂ ಅಂತ ಹೇಳ್ತೀರಾ. ಯಾಕೆ ಅಂದ್ರೆ ನೀವು ಇಲ್ಲೇನ್ ಮಾಡ್ತೀರಾ, ಓನ್ಲಿ ಎ ಫ್ಯೂನ ಸಮ್ ಅಂತ ಕನ್ಸಿಡರ್ ಮಾಡಿರ್ತೀರಾ. ಸೊ ಸಮ್ ಹೋಮ್ ಈಸ್ ಪಿಕ್ನಿಕ್ ಅಂತ ಕನ್ಸಿಡರ್ ಮಾಡಿರ್ತೀರಾ, ಸಮ್ ಹೋಮ್ ಈಸ್ ಪಿಕ್ನಿಕ್ ಅಂತ ಕನ್ಸಿಡರ್ ಮಾಡಿರ್ತೀರಾ. ಸೊ ಪಾಸಿಬಿಲಿಟಿ ಕೇಸಲ್ಲಿ ಸಮ್ ಇರೋದು ಆಲ್ ಆಗತ್ತೆ. ಅಂದ್ರೆ ಸಮ್ ಹೋಮ್ ಈಸ್ ಪಿಕ್ನಿಕ್ ಇರೋದು ಆಲ್ ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ, ಅಥವಾ ಆಲ್ ಪಿಕ್ನಿಕ್ ಬೀಯಿಂಗ್ ಹೋಮ್ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳ್ತೀವಿ. ಯಾವಾಗ ಸಮ್ ಅಂತ ಡೈರೆಕ್ಟ್ ಆಗಿ ನಿಮಗೆ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ರೆ, ಅಥವಾ ಈ ಸಮ್ ಅಂತಕ್ಕಂತಹ ಪ್ಲೇಸ್ ಅಲ್ಲಿ ಎ ಫ್ಯೂ ಅಂತ ಕೊಟ್ರೆ ಮಾತ್ರ. ಇಲ್ಲಿ ಕೊಟ್ಟಿರೋದು ಓನ್ಲಿ ಎ ಫ್ಯೂ ಬೇರೆ, ಓನ್ಲಿ ಎ ಫ್ಯೂ ಬೇರೆ. ನಾನು ಹಿಡನ್ ವರ್ಡ್ಸ್ ಅನ್ನ ಮಾಡ್ಬೇಕಾದ್ರೂ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಎ ಫ್ಯೂ ಅಂದ್ರೆ ನಾವಿಲ್ಲಿ ಸಮ್ ಅಂತಕ್ಕಂತಹ ರಿಲೇಶನ್ಶಿಪ್ ಅನ್ನ ಮಾತ್ರ ರೆಪ್ರೆಸೆಂಟ್ ಮಾಡುತ್ತದು. ಅದೇ ನಿಮಗೆ ಓನ್ಲಿ ಎ ಫ್ಯೂ ಅಂತ ಕೊಟ್ಟಾಗ ಇದು ಸಮ್ ಅಂತಕ್ಕಂತಹ ರಿಲೇಶನ್ಶಿಪ್ ಅನ್ನು ಮೆನ್ಷನ್ ಮಾಡುತ್ತೆ, ಅದೇ ರೀತಿ ಪಾರ್ಟ್ ಆಫ್ ದಟ್ ಸಮ್ ನಾಟ್ ಕೂಡ ಆಗಿರುತ್ತೆ. ಹಾಗಾಗಿ ಸಮ್ ನಾಟ್ ಎರಡೂ ಬಂದಾಗ ನಾನು ಆಲ್ ಹೋಮ್ ಬೀಯಿಂಗ್ ಪಿಕ್ನಿಕ್ ಈಸ್ ಎ ಪಾಸಿಬಿಲಿಟಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಸಮ್ ಹೋಮ್ ಈಸ್ ಪಿಕ್ನಿಕ್ ಇರೋದು ಸಮ್ ಹೋಮ್ ಈಸ್ ನಾಟ್ ಪಿಕ್ನಿಕ್ ಆಗತ್ತೆ. ಸೊ ಸಮ್ ಹೋಮ್ ಈಸ್ ನಾಟ್ ಪಿಕ್ನಿಕ್ ಇದ್ದಾಗ ಸಮ್ ನಾಟ್ ಆಗತ್ತದು. ಸಮ್ ಹೋಮ್ ಈಸ್ ನಾಟ್ ಪಿಕ್ನಿಕ್ ಅಂತಾನು ಕನ್ಸಿಡರ್ ಮಾಡ್ಬೋದು. ನಾನು ಅದನ್ನ ಸಮ್ ಹೋಮ್ ಈಸ್ ಪಿಕ್ನಿಕ್ ಅಂತಾನು ಕನ್ಸಿಡರ್ ಮಾಡ್ಬೋದು. ಎರಡೂ ಕೂಡ ಆಗತ್ತೆ. ಸಮ್ ಹೋಮ್ ಈಸ್ ಪಿಕ್ನಿಕ್. ಸೊ ಸಮ್ ಹೋಮ್ ಈಸ್ ನಾಟ್ ಪಿಕ್ನಿಕ್ ಇರೋದು ಆಲ್ ಪಿಕ್ನಿಕ್ ಬೀಯಿಂಗ್ ಹೋಮ್ ಈಸ್ ಎ ಪಾಸಿಬಿಲಿಟಿ ಆಗುತ್ತೆ. ಯಾಕಂದ್ರೆ ಸಮ್ ನಾಟ್ ಇರೋದು ಆಲ್ ಆಗುತ್ತೆ. ಬಟ್ ಇಲ್ಲಿ ಆಲ್ ಪಿಕ್ನಿಕ್ ಬೀಯಿಂಗ್ ಹೋಮ್ ಇಲ್ಲ, ಹೋಮ್ ಬೀಯಿಂಗ್ ಪಿಕ್ನಿಕ್ ಇರೋದು. ಹಾಗಾಗಿ ಸೆಕೆಂಡ್ ಒನ್ ನಿಮಗೆ ಯಾವುದೇ ಕಾರಣಕ್ಕೂ ಟ್ರೂ ಆಗಲ್ಲ, ಅದು ಫಾಲ್ಸೇ ಆಗತ್ತೆ. ಹಾಗಾಗಿ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಒನ್ ಫಾಲ್ಸ್ ಆಗುತ್ತೆ. ನೀವು ಹಿಡನ್ ವರ್ಡ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲೂ ಅಷ್ಟೇ ಸ್ಟೇಟ್ಮೆಂಟ್ಗಳನ್ನ ಮತ್ತೆ ಹಿಡನ್ ವರ್ಡ್ಸ್ ಬೇಸ್ ಮೇಲೆ ಕೊಟ್ಟಿದ್ದಾರೆ ನಿಮಗೆ. ಎರಡು ಓನ್ಲಿ ಎ ಫ್ಯೂ. ಸೊ ಅಲ್ಲಿಗೆ ಓನ್ಲಿ ಎ ಫ್ಯೂ ಅಂದ್ರೆ ನೀವು ಇಲ್ಲೂ ಕೂಡ ಸಮ್ ಅಂತಕ್ಕಂತಹ ಕನ್ಸಿಡರೇಷನ್ ಬರಬೇಕಾಗತ್ತೆ. ಇಲ್ಲೂ ಕೂಡ ಸಮ್ ಅಂತಕ್ಕಂತಹ ಕನ್ಸಿಡರೇಷನ್ ತಗೊಳ್ಳಿ. ಸಮ್ ಸ್ಟ್ರಾಂಗ್ ಈಸ್ ಟಫ್ ಅಂಡ್ ಸಮ್ ಟಫ್ ಈಸ್ ಡಾರ್ಕ್. ಅಲ್ಲಿಗೆ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ಇದೆರಡು ಕ್ಯಾನ್ಸಲ್ ಮಾಡಿದ್ರೆ ನೋ ಕನ್ಕ್ಲೂಷನ್. ದೇರ್ ಈಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟ್ರಾಂಗ್ ಅಂಡ್ ಡಾರ್ಕ್. ಸ್ಟ್ರಾಂಗ್ ಮತ್ತೆ ಡಾರ್ಕ್ ನಡುವೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸಮ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗಿರುತ್ತೆ.
ಹಾಗಾಗಿ ಸಮ್ ಸ್ಟ್ರಾಂಗ್ ಈಸ್ ನಾಟ್ ಡಾರ್ಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಮತ್ತೆ ಡಾರ್ಕ್ ನಡುವೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸ್ಟ್ರಾಂಗ್ ಮತ್ತೆ ಡಾರ್ಕ್ ನಡುವೆ ಯಾವುದೇ ಕನ್ಕ್ಲೂಷನ್ ಕೊಟ್ಟರು ಕೂಡ ಅದು ರಾಂಗ್ ಆಗಿರುತ್ತೆ ನಿಮಗೆ. ಸಮ್ ಸ್ಟ್ರಾಂಗ್ ಈಸ್ ನಾಟ್ ಡಾರ್ಕ್, ಸ್ಟ್ರಾಂಗ್ ಡಾರ್ಕ್ ರಿಲೇಶನ್ಶಿಪ್ ಬರಲ್ಲ, ಫಸ್ಟ್ ಕನ್ಕ್ಲೂಷನ್ ರಾಂಗ್. ನೋ ಟಫ್ ಈಸ್ ಸ್ಟ್ರಾಂಗ್, ಅಗೈನ್ ಮತ್ತೆ ಟಫ್ ಮತ್ತೆ ಸ್ಟ್ರಾಂಗ್ ನಡುವೆ ರಿಲೇಶನ್ಶಿಪ್ ಕೊಟ್ಟಿದ್ದಾರೆ. ಸೊ ಟಫ್ ಮತ್ತೆ ಸ್ಟ್ರಾಂಗ್ ನಡುವೆ ಕೊಟ್ಟಿರ್ತಕ್ಕಂಥದ್ದು ನೋ ಅನ್ನುವಂತಹ ರಿಲೇಶನ್ಶಿಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಓನ್ಲಿ ಎ ಫ್ಯೂ ಸ್ಟ್ರಾಂಗ್ ಈಸ್ ಟಫ್ ಇರೋದು, ಸಮ್ ಸ್ಟ್ರಾಂಗ್ ಈಸ್ ಟಫ್, ಈ ರೀತಿ ಕನ್ಸಿಡರೇಷನ್ ಮಾಡ್ಬೋದು. ಓನ್ಲಿ ಎ ಫ್ಯೂ ಇರೋದು ಸಮ್ ಸ್ಟ್ರಾಂಗ್ ಈಸ್ ಟಫ್ ಒಂದು, ಇನ್ನೊಂದು ಸಮ್ ಸ್ಟ್ರಾಂಗ್ ಈಸ್ ನಾಟ್ ಟಫ್. ಯಾಕಂದ್ರೆ ಓನ್ಲಿ ಎ ಫ್ಯೂ ಇದ್ದಾಗ ಸಮ್ ನಾಟ್ ಎರಡೂ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಸಮ್ ಸ್ಟ್ರಾಂಗ್ ಈಸ್ ಟಫ್, ಸಮ್ ಸ್ಟ್ರಾಂಗ್ ಈಸ್ ನಾಟ್ ಟಫ್ ಅಂತ ಕೊಟ್ಟಿಲ್ಲ, ನೋ ಟಫ್ ಈಸ್ ಸ್ಟ್ರಾಂಗ್ ಅಂತ ಕೊಟ್ಟಿರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಸೆಕೆಂಡ್ ಕನ್ಕ್ಲೂಷನ್ ಫಾಲೋ ಆಗಲ್ಲ. ಯಾಕಂದ್ರೆ ಇಲ್ಲೇನಾದ್ರು ಸಮ್ ನಾಟ್ ಇದ್ದಿದ್ರೆ ಆಗ್ತಾ ಇತ್ತು, ಸಮ್ ಸ್ಟ್ರಾಂಗ್ ಈಸ್ ನಾಟ್ ಟಫ್, ಅಥವಾ ಸಮ್ ಟಫ್ ಈಸ್ ನಾಟ್ ಸ್ಟ್ರಾಂಗ್ ಅಂತ ಇಲ್ಲಿ ಸಮ್ ಇದ್ದಿದ್ರೆ ಆಗ್ತಾ ಇತ್ತು, ನೋ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕನ್ಕ್ಲೂಷನ್ ಕೂಡ ನಿಮಗೆ ಫಾಲೋ ಆಗಲ್ಲ, ಸೆಕೆಂಡ್ ಕನ್ಕ್ಲೂಷನ್ ಕೂಡ ರಾಂಗ್ ಆಗುತ್ತೆ. ಹಾಗಾಗಿ ನಿಮ್ಮ ಆನ್ಸರು ನೈದರ್ ನಾರ್ ಆಗಿರಬೇಕು. ಆಪ್ಷನ್ ಡಿ, ನೈದರ್ ಕನ್ಕ್ಲೂಷನ್ 1 ನಾರ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ಎರಡೂ ರಾಂಗ್ ಆಗ್ತದೆ, ಸಬ್ಜೆಕ್ಟ್ ಕೂಡ ಸೇಮ್ ಇಲ್ಲ. ಯಾಕಂದ್ರೆ ಮತ್ತೆ ಸ್ಟ್ರಾಂಗ್ ಇದೆ, ಡಾರ್ಕ್ ಇದೆ, ಟಫ್ ಇದೆ, ಇದೆರಡು ಬೇರೆ ಬೇರೆ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದೆರಡು ಸೇಮ್ ಸಬ್ಜೆಕ್ಟ್ ಇದ್ರೂ ಕೂಡ ಡಾರ್ಕ್ ಮತ್ತೆ ಟಫ್ ಅನ್ನೋದು ಬೇರೆ ಬೇರೆ ಸಬ್ಜೆಕ್ಟ್, ಹಾಗಾಗಿ ಸೇಮ್ ಸಬ್ಜೆಕ್ಟ್ ಅಂತೂ ಬರೋದಿಲ್ಲ. ಹಾಗಾಗಿ ನೈದರ್ ನಾರ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಪ್ರಿಲಿಮ್ಸ್ ಅಲ್ಲಿ ಹಿಡನ್ ವರ್ಡ್ಸ್ ಗಳನ್ನ ಕೊಡ್ತಾರೆ. ಹಾಗಾಗಿ ನಿಮಗೆ ಆ ಹಿಡನ್ ವರ್ಡ್ಸ್ ಗಳು ಗೊತ್ತಿರಬೇಕಾಗತ್ತೆ. ಓನ್ಲಿ ಎ ಫ್ಯೂ ಆಗಿರ್ಬೋದು, ಎ ಫ್ಯೂ ಆಗಿರ್ಬೋದು, ಅಥವಾ ಯಾವುದೇ ಹಿಡನ್ ವರ್ಡ್ಸ್ ಅನ್ನ ಕೊಡ್ಬೋದು ನಿಮಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ನೋ ನೆಟ್ವರ್ಕ್ ಈಸ್ ಡಲ್ ಅಂತ ಇದೆ, ಓನ್ಲಿ ಎ ಫ್ಯೂ ಡಲ್ ಈಸ್ ಫಾಸ್ಟ್. ಸೊ ಅಲ್ಲಿಗೆ ಓನ್ಲಿ ಎ ಫ್ಯೂವಿಗೆ ನೀವು ಸಮ್ ಅಂತ ಬರ್ಕೊಳ್ಬೋದು. ಆಲ್ ಫಾಸ್ಟ್ ಈಸ್ ಮೆಮೊರಿ ಅಂತ ಹೇಳಿದ್ದಾರೆ. ಕನ್ಕ್ಲೂಷನ್ ನೋಡೋದಾದ್ರೆ, ಸಮ್ ಮೆಮೊರಿ ಆರ್ ಡೆಫಿನೆಟ್ಲಿ ನಾಟ್ ನೆಟ್ವರ್ಕ್. ಇಲ್ಲಿ ಡೆಫಿನೆಟ್ಲಿ ಅಂತಕ್ಕಂತಹ ವರ್ಡ್ ನ ನೆಗ್ಲಿಜಬಲ್, ಅಂದ್ರೆ ಸಮ್ ಮೆಮೊರಿ ಆರ್ ನಾಟ್ ನೆಟ್ವರ್ಕ್ ಅನ್ನುವಂತಹ ಕನ್ಕ್ಲೂಷನ್ ಅನ್ನ ಡ್ರಾ ಮಾಡ್ಬೋದು. ಸೊ ಮೆಮೊರಿ ಇರೋದು ನಾಟ್ ನೆಟ್ವರ್ಕ್ ಆಗಬೇಕು. ಸೊ ಅಲ್ಲಿಗೆ ಡಲ್ ಮತ್ತೆ ಡಲ್ ನ ಕ್ಯಾನ್ಸಲ್ ಮಾಡಿದ್ರೆ ನೋ ಪ್ಲಸ್ ಸಮ್ ಆಗತ್ತೆ ನಿಮಗೆ. ಅಥವಾ ಯಾಕಂದ್ರೆ ನೋ ಪ್ಲಸ್ ಸಮ್ ಆದಾಗ ನೋ ಪ್ಲಸ್ ಸಮ್ ಅಂತ ಕನ್ಸಿಡರ್ ಮಾಡ್ತೀರಾ, ನೋ ಪ್ಲಸ್ ಸಮ್ ಬಂದಾಗ ಸಮ್ ನಾಟ್ ರಿವರ್ಸ್ ಆಗುತ್ತೆ. ಸಮ್ ನಾಟ್ ರಿವರ್ಸ್ ಗೆ ಏನು ಆಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಫಾಸ್ಟ್ ನ ಏನಾದ್ರು ಕ್ಯಾನ್ಸಲ್ ಮಾಡಿದ್ದೆ ಅದಲ್ಲಿ ಫಸ್ಟ್ ಈ ಪಾಸ್ಟ್ ನ ಕ್ಯಾನ್ಸಲ್ ಮಾಡಿದ್ರೆ, ಸೊ ಇಲ್ಲಿ ನಿಮಗೆ ಆಲ್ರೆಡಿ ಸಮ್ ಅಂತಕ್ಕಂತಹ ಕನ್ಕ್ಲೂಷನ್ ಆಗುತ್ತೆ. ಫಾಸ್ಟ್ ಕ್ಯಾನ್ಸಲ್ ಮಾಡಿದ್ರೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಸಮ್ ಪ್ಲಸ್ ಆಲ್ ಸಮ್ಮೆ ಆಗತ್ತೆ. ಸಮ್ ಡಲ್ ಈಸ್ ಮೆಮೊರಿ ಅಂತ ಕನ್ಸಿಡರೇಷನ್ ಮಾಡ್ಬೋದು. ನೋ ನೆಟ್ವರ್ಕ್ ಈಸ್ ಡಲ್ ಇದೆ, ಅದಕ್ಕೆ ಸಮ್ ಡಲ್ ಈಸ್ ಮೆಮೊರಿ ಅಂತ ಮಾಡ್ಬೋದು. ಯಾಕಂದ್ರೆ ಸಮ್ ಡಲ್ ಈಸ್ ಮೆಮೊರಿ ಅಂತ ಮಾಡ್ಬೋದು. ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ, ಫಾಸ್ಟ್ ಕ್ಯಾನ್ಸಲ್, ಸಮ್ ಡಲ್ ಈಸ್ ಮೆಮೊರಿ ಅಂತ ಮಾಡ್ಬೋದು. ನೆಕ್ಸ್ಟ್ ಡಲ್ ಕ್ಯಾನ್ಸಲ್ ಮಾಡಿದ್ರೆ ನೋ ಪ್ಲಸ್ ಸಮ್ ನಾಟ್ ರಿವರ್ಸ್ ಆಗುತ್ತೆ. ಸಮ್ ನಾಟ್ ರಿವರ್ಸ್ ಅಂದ್ರೆ ನೀವೇನು ಮೂವ್ಮೆಂಟ್ ಮಾಡಿರ್ತೀರೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕನ್ಕ್ಲೂಷನ್ ಡ್ರಾ ಮಾಡಬೇಕು. ಅಪ್ವರ್ಡ್ ಇಂದ ಡೌನ್ವರ್ಡ್ ಗೆ ಮೂವ್ ಆಗಿದ್ದೀರಾ, ಕನ್ಕ್ಲೂಷನ್ ಡ್ರಾ ಮಾಡ್ಬೇಕಾದ್ರೆ ಡೌನ್ವರ್ಡ್ ಇಂದ ಅಪ್ವರ್ಡ್ ಗೆ ಮೂವ್ ಆಗಬೇಕು. ಸೊ ಅಲ್ಲಿಗೆ ಸಮ್ ಮೆಮೊರಿ ಆರ್ ನಾಟ್ ನೆಟ್ವರ್ಕ್ ಅಂತ ಇರುವಂತಹ ಕನ್ಕ್ಲೂಷನ್ ಕರೆಕ್ಟ್ ಆಗುತ್ತೆ. ಸಮ್ ಮೆಮೊರಿ ಆರ್ ನಾಟ್ ನೆಟ್ವರ್ಕ್. ಸೊ ಫಸ್ಟ್ ಕನ್ಕ್ಲೂಷನ್ ಫಾಲೋ ಆಗತ್ತೆ, ಯಾಕಂದ್ರೆ ಸಮ್ ನಾಟ್ ರಿವರ್ಸ್ ಬರೋದ್ರಿಂದ ಮಾಡ್ಬೋದು. ಸೊ ನೆಕ್ಸ್ಟ್ ಸಮ್ ಡಲ್ ಆರ್ ನಾಟ್ ನೆಟ್ವರ್ಕ್ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಕನ್ಕ್ಲೂಷನ್ ಇದೆ. ಸೊ ಫಸ್ಟ್ ಒನ್ ಅಂತೂ 100% ಫಾಲೋ ಆಗುತ್ತೆ. ಸೆಕೆಂಡ್ ಒನ್ ಸಮ್ ಡಲ್ ಆರ್ ನಾಟ್ ನೆಟ್ವರ್ಕ್. ಸೊ ಡಲ್ ನೆಟ್ವರ್ಕ್ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಇದೆ, ಡಲ್ ಮತ್ತೆ ನೆಟ್ವರ್ಕ್ ರಿಲೇಶನ್ಶಿಪ್. ನೋ ನೆಟ್ವರ್ಕ್ ಈಸ್ ಡಲ್ ಇರೋದು, ಅದರ ಇಂಡೈರೆಕ್ಟ್ ರಿಲೇಶನ್ಶಿಪ್ ಕೊಟ್ಟಿರ್ತಾರೆ. ನೋ ನೆಟ್ವರ್ಕ್ ಈಸ್ ಡಲ್ ಅಂದ್ರೆ ನೋ ಡಲ್ ಈಸ್ ನೆಟ್ವರ್ಕ್ ಕೂಡ ಕರೆಕ್ಟೇ. ನೋ ಅನ್ನೋದು ಯಾವತ್ತೂ ಕೂಡ ನಿಮಗೆ ಡಬಲ್ ಇಂಪ್ಲಾಯ್ಸ್ ಆಗಿರುತ್ತೆ. ನೋ ನೆಟ್ವರ್ಕ್ ಈಸ್ ಡಲ್, ನೋ ಡಲ್ ಈಸ್ ನೆಟ್ವರ್ಕ್. ಸೊ ಇದರ ಇಂಡೈರೆಕ್ಟ್ ರಿಲೇಶನ್ಶಿಪ್ ಸಮ್ ಡಲ್ ಈಸ್
ನಾಟ್ ನೆಟ್ವರ್ಕ್. ನೋ ಅನ್ನೋದು ಸ್ಟ್ರೈಟ್ ಅವೇ ನೆಗೆಟಿವ್ ಸ್ಟೇಟ್ಮೆಂಟ್. ಅದೇ ಅದನ್ನು ಸಮ್ ನಾಟಿಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ ಇಂಡೈರೆಕ್ಟ್ ಆಗಿ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಸಮ್ ಡಲ್ ಆರ್ ನಾಟ್ ನೆಟ್ವರ್ಕ್. ಹಾಗಾಗಿ ಎರಡೂ ಕನ್ಕ್ಲೂಷನ್ಗಳು ಫಾಲೋ ಆಗುತ್ತೆ. ಹಾಗಾದರೆ ನಿಮ್ಮ ಆನ್ಸರು ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅನ್ನೋದು ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಹಾಗಾಗಿ ಹಿಡನ್ ವರ್ಡ್ಸ್ಗಳು ಗೊತ್ತಿರಬೇಕಾಗತ್ತೆ ನಿಮಗೆ. ಇನ್ನೊಂದು ಸಮ್ಮು, ಸಮ್ ನಾಟು, ಸಮ್ ನಾಟ್ ರಿವರ್ಸು, ಅಥವಾ ನೋ ಇರೋದು ಯಾವ ರೀತಿ ರಿವರ್ಸ್ ರಿಲೇಷನ್ಶಿಪ್ ಅಥವಾ ಇಂಡೈರೆಕ್ಟ್ ರಿಲೇಷನ್ಶಿಪ್ಪಲ್ಲಿ ಸಮ್ ಆಗುತ್ತೆ, ಅಥವಾ ಪಾಸಿಬಿಲಿಟಿ ಕೇಸ್ಗಳು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ಯಾವುದೇ ಹಿಡನ್ ವರ್ಡ್ಸ್ ಇಲ್ಲ. ಆಲ್ ಟೆನ್ನಿಸ್ ಈಸ್ ಫುಟ್ಬಾಲ್ ಅಂತ ಇದೆ, ಆಲ್ ಫುಟ್ಬಾಲ್ ಈಸ್ ಬಾಸ್ಕೆಟ್ಬಾಲ್ ಅಂತ ಇದೆ, ನೋ ಬಾಸ್ಕೆಟ್ಬಾಲ್ ಈಸ್ ಕ್ರಿಕೆಟ್ ಅಂತ ಇದೆ. ಕನ್ಕ್ಲೂಷನ್ಗೆ ಬಂದರೆ ನೋ ಫುಟ್ಬಾಲ್ ಈಸ್ ಕ್ರಿಕೆಟ್ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಲಿಕ್ಕೆ ಚಾನ್ಸಸ್ ಇದೆ, ಯಾಕಂದರೆ ಆಲ್ ಪ್ಲಸ್ ನೋ ಇರೋದ್ರಿಂದ ನೋ ಬರುವಂತಹ ಚಾನ್ಸಸ್ ಇದೆ. ಸೊ ಅಲ್ಲಿಗೆ ಫುಟ್ಬಾಲ್ ಮತ್ತು ಕ್ರಿಕೆಟ್ ಹೇಳಿರೋದು, ಫುಟ್ಬಾಲ್ ಕ್ರಿಕೆಟ್ ಅಂದರೆ ಬಾಸ್ಕೆಟ್ಬಾಲ್ ಕ್ಯಾನ್ಸಲ್ ಆಗುತ್ತೆ. ಆಲ್ ಪ್ಲಸ್ ನೋ, ಸೊ ಆಲ್ ಪ್ಲಸ್ ನೋ ಯಾವತ್ತೂ ಕೂಡ ನೋನೇ ಆಗಿರಬೇಕು. ನೋ ಫುಟ್ಬಾಲ್ ಈಸ್ ಕ್ರಿಕೆಟ್ ಅಂತಕ್ಕಂತಹ ಕನ್ಕ್ಲೂಷನ್ ಕರೆಕ್ಟ್ ಆಗುತ್ತೆ, ಅಥವಾ ನೋ ಕ್ರಿಕೆಟ್ ಈಸ್ ಫುಟ್ಬಾಲ್ ಅಂತಕ್ಕಂಥದ್ದು ಕರೆಕ್ಟೇ. ನೋ ಫುಟ್ಬಾಲ್ ಈಸ್ ಕ್ರಿಕೆಟ್ ಅಂತ ಇದೆ, ಫಾಲೋ ಆಗುತ್ತೆ ನೋ ಫುಟ್ಬಾಲ್ ಈಸ್ ಕ್ರಿಕೆಟ್, ಯಾಕಂದ್ರೆ ಆಲ್ ಪ್ಲಸ್ ನೋ ಫುಟ್ಬಾಲ್ ಈಸ್ ಕ್ರಿಕೆಟ್, ನೋ ಕ್ರಿಕೆಟ್ ಈಸ್ ಫುಟ್ಬಾಲ್. ನೆಕ್ಸ್ಟ್ ಸೆಕೆಂಡ್ ಕನ್ಕ್ಲೂಷನ್, ಆಲ್ ಟೆನ್ನಿಸ್ ಈಸ್ ಬಾಸ್ಕೆಟ್ ಬಾಲ್ ಅಂತ ಹೇಳಿದ್ದಾರೆ. ಸೊ ಟೆನ್ನಿಸ್ಸು ಬಾಸ್ಕೆಟ್ ಬಾಲ್ ನಡುವೆ ರಿಲೇಷನ್ಶಿಪ್ ಅನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ ನೀವು. ಫಸ್ಟ್ ಕನ್ಕ್ಲೂಷನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕನ್ಕ್ಲೂಷನ್ಗೆ ಬಂದರೆ ಫುಟ್ಬಾಲ್ ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್, ಸೊ ಹಾಗಾಗಿ ಅಪ್ವರ್ಡ್ ಇಂದ ಡೌನ್ವರ್ಡ್ಗೆ ಮೂವ್ ಆಗಬೇಕು. ಆಲ್ ಪ್ಲಸ್ ಆಲ್ ಯಾವತ್ತೂ ಕೂಡ ಆಲೇ ಆಗಿರುತ್ತೆ. ಆಲ್ ಟೆನ್ನಿಸ್ ಈಸ್ ಬಾಸ್ಕೆಟ್ ಬಾಲ್ ಅಂತಕ್ಕಂತಹ ಕನ್ಕ್ಲೂಷನ್ ಕರೆಕ್ಟ್ ಆಗಿರುತ್ತೆ. ಆಲ್ ಟೆನ್ನಿಸ್ ಈಸ್ ಬಾಸ್ಕೆಟ್ ಬಾಲ್, ಆಲ್ ಟೆನ್ನಿಸ್ ಈಸ್ ಬಾಸ್ಕೆಟ್ ಬಾಲ್, ಸಮ್ ಬಾಸ್ಕೆಟ್ ಬಾಲ್ ಈಸ್ ಟೆನ್ನಿಸ್, ಸಮ್ ಟೆನ್ನಿಸ್ ಈಸ್ ಬಾಸ್ಕೆಟ್ ಬಾಲ್. ಯಾವ ಕನ್ಕ್ಲೂಷನ್ ಇದ್ರೂ ಕೂಡ ಕರೆಕ್ಟೇ. ನಿಮ್ಮ ಕನ್ಕ್ಲೂಷನ್ ಇರೋದು ಆಲ್ ಟೆನ್ನಿಸ್ ಆರ್ ಬಾಸ್ಕೆಟ್ ಬಾಲ್ ಅಂತ ಇದೆ. ಸೊ ಆಲ್ ಟೆನ್ನಿಸ್ ಆರ್ ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಕರೆಕ್ಟ್. ಅಥವಾ ಸಮ್ ಟೆನ್ನಿಸ್ ಆರ್ ಬಾಸ್ಕೆಟ್ ಬಾಲ್ ಅಂತ ಕೊಡ್ಬೋದು, ಸಮ್ ಬಾಸ್ಕೆಟ್ ಬಾಲ್ ಆರ್ ಟೆನ್ನಿಸ್ ಅಂತನಾದ್ರು ಕೊಡ್ಬೋದು. ಎರಡೂ ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಲ್ರೆಡಿ ನಾನು ಸಮ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಥವಾ ಆಲ್ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ಸಪ್ರೇಟ್ ಪಾರ್ಟ್ ವೈಸ್ ಕ್ಲಾಸ್ಗಳಲ್ಲಿ ನಿಮಗೆ ಹೇಳಿದ್ದೀನಿ. ಹಾಗಾಗಿ ಆ ಸಮ್ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಆಲ್ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ನೋ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಸಮ್ ನಾಟ್ ಯಾವ ರೀತಿ ಅಪ್ಲೈ ಆಗುತ್ತೆ, ಸಮ್ ನಾಟ್ ರಿವರ್ಸ್ ಅಂದ್ರೇನು, ಸಮ್ ನಾಟ್ ಅಂದ್ರೇನು, ಇದೆಲ್ಲದೂ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಈ ಸಿಲಾಗಿಸಮ್ಸಲ್ಲಿ ಪ್ರಿಲಿಮ್ಸಲ್ಲಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ನೀವು ಈ ಕ್ಲಾಸನ್ನು ವಾಚ್ ಮಾಡ್ತಾ ಇದ್ರೆ, ಸೊ ಸಿಲಾಗಿಸಮ್ಸಲ್ಲಿ ಏನು ಡಿಫ್ರೆಂಟ್ ಪಾರ್ಟ್ಸ್ ಇದೆ ಆ ಪಾರ್ಟ್ಸನ್ನು ಫಸ್ಟ್ ನೋಡಿ. ಫಾರ್ಮುಲಾ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಥವಾ ಯಾವ ರೀತಿ ಫಾರ್ಮುಲಾಸ್ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಮಾತ್ರ ನಿಮಗೆ ಈ ರೀತಿಯ ಕ್ವಶನ್ಸ್ಗಳನ್ನು ನೀವು ಸ್ಪೀಡಾಗಿ ಸಾಲ್ವ್ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಎರಡೂ ಕನ್ಕ್ಲೂಷನ್ಗಳು ನಿಮಗೆ ಫಾಲೋ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಆನ್ಸರು ಆಪ್ಷನ್ ಇ, ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅನ್ನೋದೇ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ನೀವು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.